ಚಾಮರಾಜನಗರ ಮತ್ತೆ ಮೈಸೂರಿನ ಗೆಲ್ಲೇಬೇಕಂತ ಹೇಳಿ ಸ್ವತಃ ಸಿಎಂ ಅವರೇ ಪಣ ತೊಟ್ಟಿದ್ದಾರೆ. ತಾವು ಅಭ್ಯರ್ಥಿಯಾಗಿದ್ದೀರಾ, ಇವಾಗ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀರಾ, ಸ್ವತಃ ಸಿಎಂ ಡಿಸಿಎಂ ಎಲ್ಲ ಬರ್ತಾ ಇದ್ದಾರೆ, ಜೋಶ್ ಆಗಿದೆ ಸರ್. ಪ್ರತಿ ಮೊದಲನೇ ದಿನದಿಂದನೂ ನಮ್ಮ ಕಾರ್ಯಕರ್ತರು ಬಹಳ ಉತ್ಸುಕರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ಸು ಬರೀ ನಗರ ಮತ್ತು ಮೈಸೂರು ಪ್ರತಿಷ್ಠೆಗೆ ತಗೊಂಡಿದೆ. 28 ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಅಧ್ಯಕ್ಷಗಳು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಜವಾಬ್ದಾರಿಯನ್ನು ವಹಿಸ್ಕೊಂಡಿರುವಂಥ ಎಲ್ಲ ಹಿರಿಯರ ಮಂತ್ರಿಗಳೆಲ್ಲ ಎಲ್ಲನೂ ಕೂಡ ಪ್ರತಿಷ್ಠೆಗೆ ತಗೊಂಡಿದ್ದಾರೆ. ಇದೆರಡೇ ಅಂತ ವಿಶೇಷ ಅಂದರೆ ಏನಂದರೆ ಮೈಸೂರು ಮತ್ತು ನಗರ ಅಂದರೆ CM ಸಾಹೇಬರು ತವರು ಜಿಲ್ಲೆ ಅಂತೇಳಿ ಅದಕ್ಕೊಂದು ವಿಶೇಷವಾಗಿರ್ಬೋದು. ಅದು ಬಿಟ್ಟರೆ 28 ಅವರು ಸವಾಲಾಗಿ ತಗೊಂಡಿರೋಂಥದ್ದು. ನಮ್ಮಲ್ಲಿ ನಗರದಲ್ಲೂ ಕೂಡ ಆಮೇಲೆ ಮೈಸೂರಲ್ಲೂ ಕೂಡ, ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಒಂದು ಬೆಂಬಲಾಗಿ ನಿಂತಾಗ ನಮ್ಮಲ್ಲಿರೋ ಕಾರ್ಯಕರ್ತರು ಕೂಡ ಒಂದು ಹುಮ್ಮಸ್ಸು, ಒಂದು ಗೆಲ್ಲೇಬೇಕು ಅನ್ನೋ ಒಂದು ಏನೋ ಒಂದು ಪ್ರೇರಣಾ ಶಕ್ತಿ ಅಂತಲ್ಲ ಅತಿರೋದ್ರಿಂದ ಹೆಚ್ಚು ನಮ್ಮಲ್ಲಿ ಉತ್ಸಾಹ ಕಾಣ್ತಾ ಇರುತ್ತೆ. ಸರ್, ಗೋ ಬ್ಯಾಕ್ ಸುನಿಲ್ ಬೋಸ್ ಅನ್ನಂತಹ ಪೋಸ್ಟ್ಗಳು ಅಂಟಿಸಿದ್ದಾರೆ. ಅನಭಿಷಿಕ್ತ ದೊರೆ ಅಂತ ಟ್ಯಾಗ್ಲೈನ್ ಹಾಕಿದ್ದಾರೆ. ಏನ್ ಕಾರಣ ಸರ್? ಈಗ ನನಗೆ ಈಗ ತಾನೇ ಯಾರೊಬ್ಬ ಪತ್ರಕರ್ತರು ನನಗೆ ಹೇಳಿದೆ, ನನಗೆ ಇನ್ನೂ ಗೊತ್ತಿರಲಿಲ್ಲ. ಗೋ ಬ್ಯಾಕ್ ಸುನಿಲ್ ಬೋಸ್ ಅಂತೇಳಿ ನಾನು ಯಾವಾಗ ಹೇಳ್ತೀನಿ, ನನ್ನ ಮೇಲೆ ಏನು ಮೊಕದ್ದಮೆ ಇತ್ತು, ಅದು ಮಾನ್ಯ ಹೈಕೋರ್ಟ್ನಲ್ಲಿ ಅದನ್ನು ವಜಾ ಮಾಡಿ ನಿರ್ದೋಷಿ ಅಂತೇಳಿ ಅದು ಕೇಸು ಮುಗಿದಿದೆ, ಸ್ಕ್ವಾಶ್ ಆಗಿರೋಂಥದ್ದು. ಮತ್ತು ಇನ್ನೊಂದು ಯಾರು ಮಾಡಿದ್ದಾರೆ ಇದು ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, BJಪಿಯವ್ರ ಹತ್ರ ನಮ್ಮನ್ನು ಎದುರಿಸುವಂಥ ಶಕ್ತಿ ಇಲ್ಲ. ಅವರು ಯಾವುದೇ ರೀತಿಯ 10 ವರ್ಷದಲ್ಲಿ ಯಾವುದೇ ರೀತಿಯ ಸಾಧನೆಯನ್ನು ಮಾಡಿಲ್ಲ, ಯಾವುದೇ ರೀತಿಯ ಜನಗಳಿಗೆ ಯೋಜನೆಯನ್ನು ತಂದಿಲ್ಲ. ಅವ್ರು ಕೊನೆಗೆ ಉಪಯೋಗಿಸೋದೇ ಈ ಅಪಪ್ರಚಾರ ಅಂತ ನಮ್ಮ ಮೊದಲನೇ ದಿನದಿಂದನೂ ಹೇಳ್ತಾ ಬಂದಿದೆ. ಅದನ್ನು ಅವ್ರು ಮಾಡಿದ್ದಾರೆ. ಯಾಕೆಂದರೆ ನಾನು ಈಗಲೂ ಅವ್ರಿಗೆ ಒಂದು ಸವಾಲನ್ನ ಹಾಕುವಂಥದ್ದು, ನಾನು ಏನು ಆ ಸಂದರ್ಭದಲ್ಲಿ ಮರಳು ನಡೀತಿದ್ದ ಸಂದರ್ಭದಲ್ಲಿ ನನ್ನದೇ ಆದಂಥ ಯಾವುದೋ ಜಾಡಾಗಲಿ ಅಥವಾ ನಾನು ಯಾವುದೋ ಒಂದು ಲೋಡ್ ಮರಳಾಗಲಿ ಅಥವಾ ಅದರಿಂದ ಏನು ಹಣ ಆಗಲಿ ಇವತ್ತು ಕೂಡ ಅವ್ರು ಸಾಬೀತು ಮಾಡಿದ್ರೆ ನಾನು ನಾಮಿನೇಷನ್ ಫೈಲ್ ಮಾಡಲ್ಲ. ನೋಡಿ, ಸುನಿಲ್ ಬೋಸ್ ಕ್ಯಾಂಡಿಡೇಟ್ ಅಂತ ನಾವು ಪ್ರಬಲವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ನನಗೆ ಬೆನ್ನಿಗೆ ನಿಂತಿದ್ದಾರೆ, ಹಿರಿಯರಿದ್ದಾರೆ ಮತ್ತು ಯುವಕರಿದ್ದಾರೆ. ನಾನು ಮೊದಲು ಹೇಳ್ದಂಗೆ ಅವ್ರ ಜನಗಳ ಹತ್ರ ಹೋಗಿ ವಿಷಯಗಳೇ ಇಲ್ಲ. ಅವ್ರಿಗೆ ಏನು ಹೇಳಬೇಕು, ಯಾಕೆ BJಪಿಗೆ ಹಾಕಬೇಕು, ಮೋದಿ ಹಿಂದುತ್ವ ಅಂತ ಬಿಟ್ಟರೆ ಬೇರೆ ಯೋಜನೆಗಳು ಅವ್ರಿಗೆ ವಿಷಯಗಳು ಸಿಗ್ತಾ ಇಲ್ಲ. ವಿಷಯಗಳು ಸಿಗ್ತಿಲ್ಲ ಅಂದಮೇಲೆ ನನ್ನ ವೈಯಕ್ತಿಕವಾಗಿ MCCಲೇ ಹೇಳಿದೆ, ಯಾರು ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಬೋದು, ಏನು ಆ ವಿಷಯ ಇದೆ ಮಾತಾಡಿ. ಬಟ್ ಮಾಡಿದ್ದಾರೆ. ನನಗೆ ಇವತ್ತು ಗೊತ್ತಾಗಿದೆ, ಪಾಪ ಹತಾಶರಾಗಿದ್ದಾರೆ ಅಂತ ಕಾಣುತ್ತೆ. ಯಾಕೆ ನಾವು ಅದಕ್ಕೆಲ್ಲ ತಲೆ ಅದು ಪರಿಶೀಲನೆ ಮಾಡಿ ಯಾರು ಅಂತ ಗೊತ್ತಿಲ್ಲಲ್ಲ ನನಗೆ, ಇವತ್ತೇ ಗೊತ್ತಾಗಿತ್ತು. ಅದನ್ನು ನೋಡಿ, ಯಾಕೆ ದೂರನೂ ಕೊಡ್ಬೋದು ನಾನು, ಯಾಕೆಂದರೆ ವೈಯಕ್ತಿಕವಾಗಿ ಮಾಡೋಂಗಿಲ್ಲ, ಯಾವುದೋ ಸೋಷಿಯಲ್ ಮೀಡಿಯಾ ಆಗ್ಬೋದು, ನೇರವಾಗಿ ಯಾರು ಕೂಡ ಟಾರ್ಗೆಟ್ ಮಾಡೋಂಗಿಲ್ಲ ಅಂತ ಹೇಳಿರೋಂಥದ್ದು. ಮುಂದಿನ ದಿನಗಳು ಇನ್ನೂ ಹೆಚ್ಚು ಬರ್ಬೋದು, ಯಾಕಂದ್ರೆ ಅವ್ರ ಹತ್ರ ಎದುರಿಸೋಕೆ ಯಾವುದೋ ಅಸ್ತ್ರ ಇಲ್ಲ. ಮೇಡಮ್ ಒಂಚೂರು ಸೈಡ್ ಸ್ವಲ್ಪ ಹಿಂದೆ ಓಂ ಶತಮಾನಂ ಭವತಿ ಸುಮಂಗಲೇ ಧಿಯಂ ವಧೂರಿಮಾಗುಂ ಸವೇ ವರ್ಷದ ಸೌಭಾಗ್ಯಮತ್ವೇ ದತ್ವಾಯಾದಾಸಂ ವಿಪರೇತನ ಶ್ರೀ ಕೆಂಪರಂಜಾಂಬಾಸಮೇತ ಕಾಮರಾಜೇಶ್ವರ ಸ್ವಾಮಿ ಮಹಾಪ್ರಸಾದ ಸಿದ್ಧಿರಸ್ತು, ಸಮಸ್ತ ಅಭಿವೃದ್ಧಿರಸ್ತು. ಹಿಂದೆ ಬನ್ನಿ. ಮೇಡಮ್ ಒಂಚೂರು ಹಿಂದೆ ಮೇಡಮ್.
ಇಡಿಗೆ ಐತಲ್ಲ ಕೊಪ್ಪಡೆ ಇಡಿಗೆ ಐತಲ್ಲ ಅಲ್ಲೇ ಕೊಟ್ಟಿದ್ದೀನಿ ಸರ್ ಫಸ್ಟ್ ಅಲ್ಲಿ ಈ ಥರ ಸ್ವಾಮೀಜಿ ಹಿಂದೆ चिरदेवं गुणसकलविशेषणशिष्टाख्यामस्यां श्रुतवस्याम् अस्य यजमानस्य चित्रानक्षत्रे कन्याराशिजातस्य सुनीलभवसनामधेयस्य सह कुटुम्बानां क्षेमस्थैर्यविजयवीर्यायरारोग्यैश्वर्यावृद्ध्यर्थं विजयलक्ष्मी अनुग्रहप्रसादसिद्ध्यर्थेन श्रीकेम्पनं भैया नक्षत्राणागं शतविशग्वसितः देवेभ्यः शृणुतो दीर्घमायुः उत्तरोत्तराभिवृद्धिरस्तु शतमानं भविष्यता यत्पुरुषशतेन्द्रियायुष्येवेन्द्रिये प्रतिष्ठति श्रीकम्पनञ्चाम्बप्रसादसिद्धिरस्तु ನಂಜುಂಡ ನಾಗರಾಜು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.